ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ ಚಂದ್ರ. TCS ರಿಸಲ್ಟ್ಸ್ ಸ್ವಲ್ಪ ಹೊತ್ತು ಮುಂಚೆ ಬಂದಿದೆ. ಆ ಒಂದು ರಿಸಲ್ಟ್ಸದು ಸಮ್ಮರಿ ಈ ವಿಡಿಯೋಲಿ ಹಾಕ್ತಾ ಇದ್ದೀನಿ. ಮತ್ತೆ ಏನಾದರೂ ನ್ಯೂಸು ಅಥವಾ ಬೇರೆ ಇನ್ಫಾರ್ಮೇಷನ್ ಬಂದರೆ ನಾಳೆ ಯಾವುದೊಂದು ವಿಡಿಯೋಲಿ ಅಥವಾ ಬ್ರೇಕಿಂಗ್ ನ್ಯೂಸಲ್ಲಿ ಕವರ್ ಮಾಡ್ತೀವಿ. ಜುಲೈ ಟು ಸೆಪ್ಟೆಂಬರ್ 2023 ಕ್ವಾರ್ಟರ್ ರಿಸಲ್ಟ್ಸು ಹೇಳ್ತಾ ಇದ್ದೀನಿ. ಫಸ್ಟು ಜುಲೈ ಟು ಸೆಪ್ಟೆಂಬರ್ 2022 ಅಲ್ಲಿ ರೆವೆನ್ಯೂ 55,309 ಕೋಟಿ. ಈ ಸತಿ 59,692 ಕ್ರೋರ್ಸ್ ಆಗಿದೆ, 8% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 10,465 ಕ್ರೋರ್ಸಿಂದ 11,380 ಕೋಟಿ ಆಗಿದೆ, 9% ಜಾಸ್ತಿ ಆಗಿದೆ. ಲಾಸ್ಟ್ 5 ಕ್ವಾರ್ಟರ್ಸ್ ಫೈನಾನ್ಷಿಯಲ್ಸ್ ನಿಮ್ಮ ಮುಂದೆ ಹಾಕಿದ್ದೀನಿ. ಜುಲೈ ಟು ಸೆಪ್ಟೆಂಬರ್ 2022 ಇಂದ ಜುಲೈ ಟು ಸೆಪ್ಟೆಂಬರ್ 2023 ನೀವು ನೋಡ್ಬೋದು. ರೆವಿನ್ಯೂ 55,309 ಕ್ರೋರ್ಸ್, 58,229, 59,162, 59,381 ಹಾಗೂ 59,692 ಕ್ರೋರ್ಸ್. ನೆಟ್ ಪ್ರಾಫಿಟ್ಟು 10,465, 10,883, 11,436, 11,120 ಹಾಗೂ 11,380 ಕ್ರೋರ್ಸು. ನೆಟ್ ಪ್ರಾಫಿಟ್ ಮಾರ್ಜಿನ್ನು ನಿಮ್ಮ ಮುಂದೆ ಹಾಕಿದ್ದೀನಿ, ನೀವು ಅದನ್ನು ಅಬ್ಸರ್ವ್ ಮಾಡ್ಬೋದು. ಟೋಟಲ್ ಎಂಪ್ಲಾಯೀಸು TCS ಅಲ್ಲಿ 30th ಸೆಪ್ಟೆಂಬರ್ 2023 ಪ್ರಕಾರ 6,08,985. ಎಂಪ್ಲಾಯಿ ಅಟ್ರಿಷನ್ ಅಂದರೆ ಎಷ್ಟು ಪರ್ಸೆಂಟೇಜ್ ಜನ ಕೆಲಸ ಬಿಟ್ಟು ಹೊಸಬ್ರು ಜಾಯ್ನ್ ಆಗಿದ್ದು 14.9% ಈ ಕ್ವಾರ್ಟ್ರಲ್ಲಿ. ಇದು ಲಾಸ್ಟ್ 12 ಮಂತ್ಸದು ಡೀಟೇಲ್ಸ್ ತಗೊಳ್ಳುವಾಗ. ಹಾಗೂ 17.8% ಬಂದಿದೆ ಲಾಸ್ಟ್ 12 ಮಂತ್ಸು ಆ ಪ್ರೀವಿಯಸ್ ಕ್ವಾರ್ಟರನ್ನು ತಗೊಳ್ಳುವಾಗ. ಡೀಸೆಂಟ್ ಪರ್ಫಾರ್ಮೆನ್ಸು TCSದು, ತುಂಬ ವರ್ಸ್ಟ್ ಅಲ್ಲ, ಆದರೆ ತುಂಬ ಒಳ್ಳೆ ಪರ್ಫಾರ್ಮೆನ್ಸು ಅಲ್ಲ. ರೆವೆನ್ಯೂ ಬಿಲೋ ಎಕ್ಸ್ಪೆಕ್ಟೇಷನ್ಸ್ ಬಂದಿದೆ, ಅದರ ಪ್ರಾಫಿಟ್ಟು ಅಬವ್ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ ಬಂದಿದೆ. TCS ಇಂಟರಮ್ ಡಿವಿಡೆಂಡ್ 9 ರೂಪಾಯಿ ಪರ್ ಶೇರನ್ನು ಡಿಕ್ಲೇರ್ ಮಾಡಿದ್ದಾರೆ, ಅಂದರೆ 900 ರುಪೀಸ್ ಆನ್ ದ ಫೇಸ್ ವ್ಯಾಲ್ಯೂ, ಯಾಕಂದರೆ ಫೇಸ್ ವ್ಯಾಲ್ಯೂ 1 ರೂಪಾಯಿ. ರೆಕಾರ್ಡ್ ಡೇಟ್ ಈ ಡಿವಿಡೆಂಡಿಗೆ 19th ಅಕ್ಟೋಬರ್ 2023 ಹಾಗೂ ಪೇಮೆಂಟ್ ಮಾಡೋ ಡೇಟು ನಿಮ್ಮ ಸೇವಿಂಗ್ಸ್ ಅಕೌಂಟಿಗೆ 7th ನವಂಬರ್ 2023. TCS ಒಂದು ದೊಡ್ಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಶೇರ್ ಬೈಬ್ಯಾಕ್ ವಾಸ್ 17,000 ಕ್ರೋರ್ಸ್ ಮಾಡ್ತಾರಂತ. ಆ ಬೈಬ್ಯಾಕ್ ರೇಟು 4,150 ಪರ್ ಶೇರು. ಸದ್ಯಕ್ಕೆ TCS ಶೇರ್ ರೇಟು 3,600 ರೇಂಜಲ್ಲಿದೆ. 4,150ಗೆ ಅವರು ಪರ್ಚೇಸ್ ಮಾಡ್ತಂತ ಹೇಳಿದ್ದಾರೆ. ಆದರೆ ಇನ್ನೂ ಡೀಟೇಲ್ಸ್ ಬೈಬ್ಯಾಕದು ಮತ್ತು ಯಾವಾಗ ಬೈಬ್ಯಾಕ್ ಮಾಡ್ತಾರೆ ಅದೆಲ್ಲ ಇನ್ನೂ ಕೆಲವು ದಿವಸದಲ್ಲಿ ಅನೌನ್ಸ್ ಆಗುತ್ತೆ. ಇದು ಕಂಪ್ನಿದು 5ನೇ ಶೇರ್ ಬೈಬ್ಯಾಕ್ ಆಗುತ್ತೆ ಲಾಸ್ಟ್ 6 ಇಯರ್ಸಲ್ಲಿ ನೋಡಿದರೆ. ಆಪ್ರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ನು 24.3% ಆಗಿದೆ ಸೆಪ್ಟೆಂಬರ್ 2023 ಕಂಪೇರ್ ಟು 23.2% ಇನ್ ಜೂನ್ 2023. ಸೊ ಪ್ರಾಫಿಟ್ ಮಾರ್ಜಿನ್ ಇಂಪ್ರೂವ್ಮೆಂಟ್ ಆಗಿದೆ. ಪ್ಲಸ್ಸು ಕಾಂಟ್ರಾಕ್ಟ್ ವ್ಯಾಲ್ಯೂ ಆಫ್ ನ್ಯೂ ಆರ್ಡರ್ಸು ಜುಲೈ ಟು ಸೆಪ್ಟೆಂಬರ್ ಪೀರಿಯಡಲ್ಲಿ 92,960 ಕ್ರೋರ್ಸ್ ಬಂದಿದೆ ಕಂಪೇರ್ ಟು 84,660 ಕ್ರೋರ್ಸ್ ಇನ್ ಏಪ್ರಿಲ್ ಟು ಜೂನ್ 2023. TCS ಹಾಗೂ ಓವರಾಲ್ IT ಸೆಕ್ಟರ್ ಒಂಥರ ಸ್ಲೋ ಡೌನಲ್ಲಿ ಹೋಗ್ತಾ ಇದೆ. ಯಾಕಂದರೆ US ಮತ್ತು ಯುರೋಪ್ ಎಕಾನಮಿ ಚೆನ್ನಾಗಿ ನಡೀತಾ ಇಲ್ಲ. ಅಲ್ಲಿ ಚೆನ್ನಾಗಿದ್ದರೆ IT ಸೆಕ್ಟರ್ಗೆಲ್ಲ ಬೂಮ್ ಆಗುತ್ತೆ. ಅಲ್ಲಿ ಡಲ್ ಇರುವಾಗ IT ಎಲ್ಲ ಕಂಪ್ನೀಸ್ಗೂ ಡಲ್ ಆಗುತ್ತೆ. ಯಾಕಂದರೆ ಮೇಜರ್ ಕಾಂಟ್ರಾಕ್ಟ್ಸ್ ಬರೋದು US ಮತ್ತು ಯುರೋಪಿಂದ. ಅದಕ್ಕೋಸ್ಕರನೇ ಲಾಸ್ಟ್ ಆಲ್ಮೋಸ್ಟ್ 1.5-2 ವರ್ಷದಿಂದ ಎಲ್ಲ IT ಕಂಪ್ನೀಸು ಬಿಸ್ನೆಸ್ಸು ಸ್ವಲ್ಪ ಡಲ್ ಆಗಿದೆ. TCS ಶೇರ್ ಪ್ರೈಸು ಲಾಸ್ಟ್ 1 ಇಯರಲ್ಲಿ 18% ಜಾಸ್ತಿ ಆಗಿದೆ ಕಂಪೇರ್ ಟು ನಿಫ್ಟಿ 50 17% ಮೇಲೆ ಹೋಗಿದೆ. ಓವರಾಲ್ ನೀವು ನೋಡಿದರೆ IT ಕಂಪ್ನಿ ಸ್ಟಾಕ್ಸು ಲಾಸ್ಟ್ 1ರಿಂದ 1.5 ವರ್ಷ ಆಲ್ಮೋಸ್ಟ್ 2 ವರ್ಷ ಕಂಪ್ಲೀಟಾಗಿ ಡಲ್ ಆಗಿದೆ, ಅಂಡರ್ ಪರ್ಫಾರ್ಮೆನ್ಸೇ ಮಾಡಿದೆ. ಶೇರ್ ಪ್ರೈಸು ನಾಳೆ ಈ ಕ್ವಾರ್ಟರ್ಲಿ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗ್ತದೆ. ಯಾಕಂದರೆ ಇವತ್ತು ಮಾರ್ಕೆಟ್ ಅವರ್ಸ್ ಆದಮೇಲೆ ಈ ಪರ್ಟಿಕ್ಯುಲರ್ ರಿಸಲ್ಟ್ಸ್ ಅನೌನ್ಸ್ ಮಾಡಿದರು. 52 ವೀಕ್ ಹೈ TCS ಇದು 3,680, 52 ವೀಕ್ ಲೋ 3,052, ಕರೆಂಟ್ ಪ್ರೈಸು 3,610. ಒಂದು ಇನ್ವೆಸ್ಟರಿಗೆ 1 ಇಯರ್ ರಿಟರ್ನ್ಸು 18% ಪರ್ ಆ್ಯನಮ್, 5 ವರ್ಷ ಹಿಂದೆ ಇನ್ವೆಸ್ಟ್ ಮಾಡಿದರೆ 13% ಪರ್ ಆ್ಯನಮ್ಮು ಹಾಗೂ 10 ಇಯರ್ಸ್ ರಿಟರ್ನ್ಸ್ 13% ಪರ್ ಆ್ಯನಮ್ ಇದೆ. ಇನ್ನು ಸುಮಾರು ಕಂಪ್ನೀಸ್ ಕ್ವಾರ್ಟರ್ ರಿಸಲ್ಟ್ಸು ಲೈನಾಗಿ ಬರುತ್ತೆ, ಎಸ್ಪೆಷಲಿ IT ಕಂಪ್ನೀಸು. HCL ಟೆಕ್ನಾಲಜೀಸ್ ನಾಳೆ 12th ಅಕ್ಟೋಬರ್, ಇನ್ಫೋಸಿಸು ನಾಳೆನೇ 12th ಅಕ್ಟೋಬರು, ಇದರ ಬಗ್ಗೆ ಒಂದು ವಿಡಿಯೋ ಮಾಡ್ತೀವಿ. ಮತ್ತು ವಿಪ್ರೋ 18ನೇ ತಾರೀಕು ಅಕ್ಟೋಬರ್, LTI ಮೈಂಟ್ರಿ 18th ಅಕ್ಟೋಬರ್ ಹಾಗೂ ಟೆಕ್ ಮಹೀಂದ್ರ 25th ಅಕ್ಟೋಬರ್ 2023. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನೀವೊಂದು ಗೆಸ್ ಮಾಡಬೇಕಂದ್ರೆ ನಾಳೆ TCS ಶೇರ್ ಪ್ರೈಸ್ ಯಾವ ಥರ ಮೂವ್ಮೆಂಟ್ ಆಗ್ತದಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಪಾಸಿಟಿವ್ ಆಗಿ ಕ್ಲೋಸ್ ಆಗುತ್ತಾ, ನೆಗೆಟಿವ್ ಆಗಿ ಕ್ಲೋಸ್ ಆಗುತ್ತಾ ಅಥವಾ ಫ್ಲ್ಯಾಟ್ ಇರ್ಬೋದಾ ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ಸುಮ್ಮನೆ ಗೆಸ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.